ಸಿದ್ಧಾರ್ಥ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವರ್ಷಿತಾ. ಸಾಂಪ್ರದಾಯಿಕ ಕುಟುಂಬದಿಂದ ಬಂದಂತಹ ಒಬ್ಬ ಮಹಿಳೆ ಮಾಧ್ಯಮ ಕ್ಷೇತ್ರದಲ್ಲಿ ಕನ್ನಡ ಜನಪ್ರಿಯ ಕಿರುತೆರೆ ನಿರೂಪಕಿ ಹಾಗೂ ಪತ್ರಕರ್ತೆಯಾಗಿ ತನ್ನದೇ ಆದ ಛಾಪನ್ನ ಮೂಡಿಸಿ ಸಮಾಜದ ಪ್ರತಿಯೊಬ್ಬ ಮಹಿಳೆಗೂ ಮಾದರಿಯಾಗಿ ನಿಂತಂತಹವರೇ ಸಬಾ ಹಕೀಂ ಅವರು. ಎಂದಿಗೂ ನೀ ಅಬಲೆಯೂ ಅಲ್ಲ, ಯಾರಿಗೂ ನೀ ದಾಸಿಯೂ ಅಲ್ಲ, ಜಗವೇ ನಿನ್ನ ಮುಷ್ಟಿಯಲಿ, ನೀ ತಾನೇ ಮೊದಲು ಸೃಷ್ಟಿಯಲಿ, ಪ್ರತಿ ಹೆಜ್ಜೆಗೂ ಇರಲಿ ಧೈರ್ಯವು ನಿನ್ನಲ್ಲಿ. ಇವರು ಮೂಲತಃ ಉತ್ತರ ಕರ್ನಾಟಕದ ಹಾವೇರಿ ಜಿಲ್ಲೆಯವರು. ಸಾಮಾಜಿಕವಾಗಿ ಧಾರ್ಮಿಕವಾಗಿ ಎಷ್ಟೇ ಕಟ್ಟುಪಾಡುಗಳಿದ್ದರೂ ಅದನ್ನೆಲ್ಲ ಮೀರಿ ನಿಂತು ಪ್ರಮುಖವಾಗಿ ಸುದ್ದಿವಾಹಿನಿಗಳಲ್ಲಿ ತಮ್ಮ ವಿಭಿನ್ನ ಶೈಲಿಯ ನಿರೂಪಣೆಯ ಮೂಲಕ ಅವರು ಗುರುತಿಸಿಕೊಂಡಿದ್ದಾರೆ. ಹಾವೇರಿ ಜಿಲ್ಲೆಯ KLES GH ಕಾಲೇಜಿನಲ್ಲಿ ಪದವಿಯನ್ನ ಮುಗಿಸಿ ನಂತರ ಸ್ನಾತಕೋತ್ತರ ಪದವಿಯನ್ನ ಬೆಂಗಳೂರು ವಿಶ್ವವಿದ್ಯಾಲಯದ ಜ್ಞಾನಭಾರತಿ ಕಾಲೇಜಿನಲ್ಲಿ ಪಡೆದುಕೊಂಡಿದ್ದಾರೆ. ಕನ್ನಡದ ಪ್ರಖ್ಯಾತ ಸುದ್ದಿವಾಹಿನಿಯಾದ ನ್ಯೂಸ್ ಫಸ್ಟ್ ಕನ್ನಡದಲ್ಲಿ ಸೀನಿಯರ್ ಆಂಕರ್ ಜರ್ನಲಿಸ್ಟ್ ಆಗಿ 4 ವರ್ಷದ ಅನುಭವ ಹೊಂದಿದ್ದು 5 ವರ್ಷಗಳ ಕಾಲ ಪಬ್ಲಿಕ್ ಟಿವಿಯಲ್ಲಿ ಹಾಗೂ 1 ವರ್ಷಗಳ ಕಾಲ DD ಚಂದನದಲ್ಲಿ ಕೆಲಸ ನಿರ್ವಹಿಸಿದ ಅನುಭವ ಇವರಿಗಿದೆ. ಒಂದು ದಶಕಗಳ ಕಾಲ ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ಸುದ್ದಿ ನಿರೂಪಕಿಯಾಗಿ ವೃತ್ತಿ ಅನುಭವ ಹೊಂದಿರುವ ಸಬಾ ಹಕೀಂ ಅವರು ಟಾಕಿಂಗ್ ಪ್ಯಾರೋಟ್ಸ್ ಕನ್ನಡ ಡಿಜಿಟಲ್ ಮಾಧ್ಯಮವನ್ನ ಕಟ್ಟಿಕೊಂಡು ಮುನ್ನಡೆಸುತ್ತಿದ್ದಾರೆ. ಮಹಿಳೆಯರು ಗೃಹ ಕೆಲಸಗಳಿಗೆ ಮಾತ್ರವೇ ಸೀಮಿತ ಎನ್ನುವ ಈ ಕಾಲದಲ್ಲೂ ಮಾಧ್ಯಮ ಸಂಸ್ಥೆಯನ್ನ ಕಟ್ಟಿ ಮುನ್ನಡೆಸುವುದು ಸುಲಭವಾದ ಕೆಲಸವೇನಲ್ಲ. ಮಾಧ್ಯಮ ಕ್ಷೇತ್ರದಲ್ಲಿ ಸುದೀರ್ಘ ಯಶಸ್ವಿ ಪ್ರಯಾಣ ನಡೆಸಿದ್ದು ಮಹಿಳೆಯರ ಕಣ್ಣೋಟದಲ್ಲಿ ಮಾಧ್ಯಮ ರಂಗದಲ್ಲಿ ನೂತನ ಮಾದರಿಯೊಂದನ್ನು ನಿರ್ಮಿಸಿದ್ದಾರೆ. ಅವರು SSIT ಕಾಲೇಜಿನ ಆವರಣದಲ್ಲಿ ಶ್ರೀ ಸಿದ್ಧಾರ್ಥ ಮಾಧ್ಯಮ ಅಧ್ಯಯನ ಕೇಂದ್ರದಿಂದ ಆಯೋಜಿಸಿದ್ದ ಸಮಾಗಮ 2025ರ ಪ್ರಥಮ ವರ್ಷದ ವಿದ್ಯಾರ್ಥಿಗಳ ಸ್ವಾಗತ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಅವರು ವಿದ್ಯಾರ್ಥಿಗಳಿಗೆ ಸ್ಫೂರ್ತಿದಾಯಕ ಮಾತುಗಳನ್ನು ಹೇಳಿದರು. ಪತ್ರಕರ್ತರಾಗಬೇಕು ಅಂತ ಅಂದರೆ ನೀವು ಮಾರ್ಕ್ಸ್ ತಗೊಂಡ್ರೆ ಅಷ್ಟೇ ಆಗ್ಬಿಡುತ್ತೇನೋ ಅನ್ನೋದಲ್ಲ. ನಿಮ್ಮನ್ನು ನೀವು 360 ಡಿಗ್ರಿ ಮೋಟಿವೇಟ್ ಮಾಡ್ಕೋಬೇಕು. ಎಂದಿಗೂ ನೀ ಅಬಲೆಯೂ ಅಲ್ಲ, ಯಾರಿಗೂ ನೀ ದಾಸಿಯೂ ಅಲ್ಲ, ಜಗವೇ ನಿನ್ನ ಮುಷ್ಟಿಯಲಿ, ನೀ ತಾನೇ ಮೊದಲು ಸೃಷ್ಟಿಯಲಿ, ಪ್ರತಿ ಹೆಜ್ಜೆಗೂ ಇರಲಿ ಧೈರ್ಯವು ನಿನ್ನಲ್ಲಿ. ಸದಾ ಸುದ್ದಿ ಮನೆ ಮತ್ತು ಮೃದು ಸುದ್ದಿಗೆ ಸೀಮಿತವಾಗಿದ್ದಂತಹ ಮಹಿಳಾ ಪತ್ರಕರ್ತರು ತನಿಖಾ ಪತ್ರಿಕೋದ್ಯಮದ ರಥವನ್ನ ಯಶಸ್ವಿಯಾಗಿ ಮುಂದಕ್ಕೊಯ್ದಿದ್ದಾರೆ. ಇಚ್ಛಾಶಕ್ತಿ ಹೊಂದಿದ್ದರೆ ಯಾವುದು ಯಾರಿಗೂ ಅಸಾಧ್ಯವಲ್ಲವೆಂಬ ಎಷ್ಟೊಂದು ಉದಾಹರಣೆ ಮಾಧ್ಯಮ ರಂಗದಲ್ಲಿದೆ. ಧೈರ್ಯ, ಸ್ಥೈರ್ಯ, ವಾಕ್ಚಾತುರ್ಯ, ಜಾಣ್ಮೆ ಎಂಬುದು ಇದ್ದರಷ್ಟೇ ಪತ್ರಿಕೋದ್ಯಮಕ್ಕೆ ಲಾಯಕ್ಕು. ಇದಕ್ಕೆಲ್ಲ ಪುರುಷರೇ ಆಗಬೇಕು ಎಂಬುದೆಲ್ಲ ಈಗ ಸವಕಲು ವಿಚಾರ. ಪ್ರತಿಭೆ ಹುಟ್ಟಿನಿಂದ ಬರುವುದಿಲ್ಲ, ಅವಕಾಶದಿಂದ ಬರುತ್ತದೆ ಎಂಬುದನ್ನ ಇತ್ತೀಚಿನ ಮಹಿಳಾ ಪತ್ರಕರ್ತರು ಸಾಬೀತು ಮಾಡಿ ತೋರಿಸಿದ್ದಾರೆ. ಇದಕ್ಕೊಂದು ಜೀವಂತ ಉದಾಹರಣೆ ಸಬಾ ಹಕೀಂ ಅವರು. ಇದೇ ರೀತಿ ವಿಶೇಷ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ಸಿದ್ಧಾರ್ಥ ನ್ಯೂಸ್. ಇದು ಪರಿವರ್ತನೆಯ ಮೊದಲ ಹೆಜ್ಜೆ.